ಗೋವಿಂದ ಭಕ್ತ ಶಿಖಾಮಣಿ ಆನಂದ ತೀರ್ಥರು ಕೃತಕೃತ್ಯರು ನಿಜ. ಗೀತಾ ಭಾಷ್ಯದ ಪುಸ್ತಕವಲ್ಲ? ಶಂಕರದ್ದಲ್ಲ, ಆನಂದ ತೀರ್ಥರ ಗೀತಾ ಭಾಷ್ಯ. ಅಣ್ಣ ಅಣ್ಣ, ತ್ರಿವಿಕ್ರಮ, ಪರಮಾತ್ಮ ನಿರ್ಗುಣವೆಂದು ಧ್ಯಾನ ಮಾಡುವುದರಿಂದ ಯಾರಿಗೂ ಕ್ಷೇಮವಿಲ್ಲ. ಯಾವ ಗುಣಗಳೂ ಇಲ್ಲದ ಬ್ರಹ್ಮನಲ್ಲಿ ಐಕ್ಯವಾಗುವುದಾದರೂ ಏಕೆ? ಸರಿ, ಈ ಮನೆಯೆಲ್ಲ ಹುಚ್ಚರ ಕೂಟವೇ. ಅಣ್ಣ, ಊಟಕ್ಕೇನಣ್ಣ? ವೇದಾಂತದ ಹುಚ್ಚು ಉಳಿಯಬೇಕಾದರೆ ಈ ಗುಡಿಯೂ ಭದ್ರವಾಗಿರಬೇಕಣ್ಣ. ಅಪ್ಪ ಅಪ್ಪ, ಶಾಸ್ತ್ರಿಗಳು ಮಾಯಾವಾದ ದೂಷಣ ಬರೀತಾರಂತೆ, ನೀವು ತತ್ವ ನಿರ್ಣಯವನ್ನು ಬರೀಬೇಕಂತೆ. ಹಾಗೆ ಆಗ್ಲಿ. ಮಾಡಬೇಡಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ಇಲ್ಲಿ ಆನಂದ ತೀರ್ಥರ ಗ್ರಂಥಗಳೇ ಕಾಣಿಸುತ್ತಿಲ್ಲವಲ್ಲ, ಇಲ್ಲೇ ಇರಬೇಕು. ಹುಡ್ಕೋಣ ಬನ್ನಿ. ಇದೇ ಇರಬೇಕು. ಮತ್ತು ಮುನಿ ವಿರಚಿತ. ನೋಡಿ ನೋಡಿ, ಇದೇ ಪುಸ್ತಕ. ತಗೊಳ್ಳಿ. ನೀವು ಈಗ ಬನ್ನಿ. ಇದೆ ತೆಗೆದುಕೊಂಡು ಹೋಗಿ. ಸತ್ತು ಮಾಡಬೇಡಿ. ಇವರಿಗೆ ಋಗ್ಭಾಷ್ಯದಲ್ಲಿ ಮೊದಲ ಸೂಕ್ತದ 3ನೇ ಮಂತ್ರಾರ್ಥ. ಅಗ್ನಿನಾ ರಯಿಮಶ್ನವತ್ ಕೋಶಮೇವ ದಿವೇ ದಿವೇ ಯಶಸಂ ವೀರವತ್ತಮಂ. ಇದರ ವ್ಯಾಖ್ಯಾನ, ತೇನೈವ ರಯಿಮಾಪ್ನೋತಿ ವಿತ್ತಂ ವಿದ್ಯಾಧನಾತ್ಮಕಂ ದಿವಸೇ ದಿವಸೇ ನಿತ್ಯಂ ಪುಷ್ಟಿಮೇವ ನಹೀನತಾ. ಏನಿದು ಋಗ್ವೇದದ ಬಾಲಪಾಠ? ಇನ್ನೂ ಮೊದಲ ಸೂಕ್ತದಲ್ಲೇ ಇದ್ದೀರಾ? ಅಲ್ಲಿಂದ ಮುಂದಕ್ಕೆ ಹೋಗೋದಾಗ್ಲಿಲ್ಲ? ಓ, ಅದ್ವೈತಾಚಾರ್ಯ ಪುಂಡರೀಕಪುರಿಗಳು. ಓ, ನೀವಾ? ಹೌದು, ನಮ್ಮದು ಬಾಲಪಾಠ. ಎಲ್ಲಿ ನಿಮ್ಮ ಪ್ರೌಢ ಪಾಠ ಅಂತ ತೋರಿಸಿರಲ್ಲ? ಎಲ್ಲಿ 3ನೇ ಮಂತ್ರದಿಂದ ನಿಮ್ಮ ಸ್ವರಶುದ್ಧ ಪಾಠ ಕೇಳೋಣ. ಅಗ್ನಿನಾರ ನಗಿ ನಗಿ, ಹೊಟ್ಟೆ ಬಿರಿಯೋದು ನಗಿ, ಆಮೇಲೆ ಅಳೋದಿದ್ದೇ ಇದೆ. ಆನಂದ ತೀರ್ಥರೇ, ನೀವು 4 ಮಂತ್ರಕ್ಕೆ ಭಾಷೆ ಬರೆದ ಮಾತ್ರಕ್ಕೆ ಸ್ವಲ್ಪ ದೂರ ಹೊತ್ಕೋಬೇಡಿ. ನೀವು ನಿಮ್ಮ ಈ ವಾನರ ಸೇನೆ ಶೀಘ್ರದಲ್ಲೇ ನಾಶವಾಗಿ ಹೋಗ್ತೀರಿ. ಹೆದರಬೇಡ ಶಂಕರ, ಗ್ರಂಥಗಳು ಸಿಗುತ್ತವೆ. ನೀವೆಲ್ಲ ಶಾಂತರಾಗಿರಿ. ನೀವು ಹೇಳಿದ ಕೆಲಸವಾಯಿತು. ಯಾರದು? ಗ್ರಂಥಗಳಲ್ಲಿ ಯಾವ ಗ್ರಂಥ? ಈ ಕಾಷಾಯ ಬೆಂಕಿಯ ಹೊಂಡ. ತತ್ವಕ್ಕೆ ದ್ರೋಹ ಮಾಡಿದವರನ್ನು ಒಳಗೆ ಸುಟ್ಟು ಹೊರಗೂ ಸುಡಿಸಿಬಿಡುತ್ತದೆ. ಒಳ್ಳೆಯ ಮಾತಿನಿಂದ ಅಧಿಕಾರಿಗಳಿಗೆ ಒಪ್ಪಿಸಿಬಿಡಿ. ಸತ್ಯವಾಗಿ ಸಿಗುವುದು? ಜಗತ್ತೇ ನಿಶ್ಚಯವಲ್ಲವೇ ನಿಮಗೆ? ಇನ್ನು ಸತ್ಯವೆಲ್ಲಿ ಬರಬೇಕು? ನಿಮ್ಮ ವಾದ? ಇದು ವಾದವಲ್ಲ, ಸತ್ಯ. ನನಗೆ ಸತ್ಯ ಬೇಕು. ಸತ್ಯಕ್ಕೆ ಹೊರತಾದವರು ಯಾರೇ ಆದರೂ ದಂಡನಾರ್ಹರು. ಅಧಿಕಾರಿಗಳಿಗೆ ಒಪ್ಪಿಸಿ ಆಯ್ತಲ್ಲ, ತಾವಿನ್ನು ದಯಮಾಡಿಸಿ. ನಾವು ಇವರಿಗೆ ಕೊಡುವ ಶಿಕ್ಷೆಯನ್ನು ನಾವು ಕಣ್ಣಿನಿಂದ ನೋಡಬಾರದು. ನಮ್ಮನ್ನೇನು ಮಾಡಬೇಡಿ, ಗ್ರಂಥಗಳನ್ನು ತರಿಸಿಕೊಡುತ್ತೇವೆ.
ಗುರುಗಳೇ, ಕುಂಬಳೆಯ ರಾಜ ಜಯಸಿಂಹನ ಚಾರ ಬಂದಿದ್ದಾನೆ. ಹೊರಹೇಳು. ಪಾಪ ಶಂಕರ, ನಿನ್ನ ಗ್ರಂಥಿಗೆ ಹೋಗೋಣ. ಸಂತಸದ ಸೆಲೆಯೇ ಬಿಡುಗಡೆಯ ನೀ